ಶುಕ್ರವಾರ ಬಂದೇ ಬಿಡ್ತು. ಈ ವಾರವೂ OTT ವೇದಿಕೆಯಲ್ಲಿ ಬಗೆ ಬಗೆ ಜೋನರ್ನ 10 ಸಿನಿಮಾ ಮತ್ತೆ ವೆಬ್ ಸೀರೀಸ್ಗಳು ಎಂಟ್ರಿ ಕೊಟ್ಟಿವೆ. ಈ ಪೈಕಿ ನೀವು ಈ ವಾರ ನೋಡ್ಲೇಬೇಕಾದ ಟಾಪ್ 5 ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಲು ಬ್ಯುಸಿಯಾಗಿರುವ ನಟಿ ರಶ್ಮಿಕಾ ಮಂದಣ್ಣ ಇದೀಗ OTT ವೀಕ್ಷಕರಿಗೆ ಡಬಲ್ ಧಮಾಕ ನೀಡಿದ್ದಾರೆ. ಅಂದ್ರೆ ಇತ್ತೀಚೆಗಷ್ಟೇ ರಶ್ಮಿಕಾ ಮತ್ತು ದೀಕ್ಷಿತ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ನಟಿಸಿದ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಇದೀಗ OTTಗೆ ದಾಪುಗಾಲಿಟ್ಟಿದೆ. ರಾಹುಲ್ ರವಿಚಂದ್ರನ್ ನಿರ್ದೇಶನದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಂತ ಮೋಡಿ ಮಾಡಿಲ್ಲ. ಇದೀಗ ಈ ಸಿನಿಮಾವನ್ನ ನೆಟ್ಫ್ಲಿಕ್ಸ್ನಲ್ಲಿ ವೀಕ್ಷಿಸಬಹುದು. ಬರೀ ಇದೊಂದೇ ಅಲ್ಲ, ರಶ್ಮಿಕಾ ಮಂದಣ್ಣ ನಟನೆಯ ಬಾಲಿವುಡ್ನ ಹಾರರ್ ಥ್ರಿಲ್ಲರ್ ಥಾಮಾ ಸಿನಿಮಾ ಸಹ OTTಗೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ರಶ್ಮಿಕಾ ಅವರ 2 ಸಿನಿಮಾಗಳು ಏಕಕಾಲದಲ್ಲಿ OTTಗೆ ಬಂದಂತಾಗಿದೆ. ಆಯುಷ್ಮಾನ್ ಖುರಾನಾ, ನವಾಜುದ್ದೀನ್ ಸಿದ್ದಿಕಿ ಹಾಗೂ ಪರೇಶ್ ರವಾಲಾ ಮುಖ್ಯ ಪಾತ್ರದಲ್ಲಿದ್ದಾರೆ. ಈ ಸಿನಿಮಾ ಡಿಸೆಂಬರ್ 2ರಿಂದಲೇ ಅಮೆಜಾನ್ ಪ್ರೈಮ್ ವಿಡಿಯೋಕ್ಕೆ ಲಗ್ಗೆ ಇಟ್ಟಿದೆ. ಆದಿತ್ಯ ಸರ್ಪೋತಾರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ 19ರಂದು ತೆರೆಗೆ ಬಂದಿದ್ದ ಹಾಸ್ಯ ಪ್ರಧಾನ ಸಿನಿಮಾ. ಮಹಂತೇಶ್ ಹಿರೇಮಠ ನಾಯಕನಾಗಿ ನಟಿಸಿದ ಈ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಮೆಚ್ಚುಗೆ ಸಿಕ್ಕಿತ್ತು. JVR ದೀಪು ನಿರ್ದೇಶನದ ಈ ಸಿನಿಮಾದಲ್ಲಿ ಕಥಾನಾಯಕನಿಗೆ ಸಂಗಾತಿಯನ್ನ ಹುಡುಕೋ ಕೆಲಸವೇ ಈ ಚಿತ್ರದ ಜೀವಾಳ. ಅಂದಹಾಗೆ ಈ ಸಿನಿಮಾ ಸನ್ ನೆಕ್ಸ್ಟ್ OTTಯಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ. ಭೂತಕಾಲಂ, ಬ್ರಹ್ಮಯುಗಂ ನಂತರ ಮಲಯಾಳಂನ ಸಿನಿ ನಿರ್ದೇಶಕ ರಾಹುಲ್ ಸದಾಶಿವನ್ ಅವರ 3ನೇ ಹಾರರ್ ಚಿತ್ರ ಡೈಸ್ ಇದೆ. ಮೋಹನ್ ಲಾಲ್ ಪುತ್ರ ಪ್ರಣವ್ ನಾಯಕನಾಗಿ ನಟಿಸಿದ್ದಾರೆ. ಕ್ರೈಮ್ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾ ಸದ್ಯ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ. ಸ್ವಯಂ ತಪ್ಪೊಪ್ಪಿಕೊಂಡ ಸರಣಿ ಕೊಲೆಗಾರನನ್ನ ತನಿಖೆ ಮಾಡುವ ಸಿನಿಮಾ ಸ್ಟೀಫನ್. ಕೊಲೆಗಾರ ನಿಜವಾಗಿಯೂ ತಪ್ಪಿತಸ್ಥನೋ ಅಥವಾ ದೊಡ್ಡ ಜಾಲದಲ್ಲಿ ಸಿಲುಕಿ ಬಲಿಪಶುವೋ ಎನ್ನುವ ಸಸ್ಪೆನ್ಸ್ ಹೇಳೆ ಈ ಚಿತ್ರದ್ದು. ಈ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ. ಇದು ಈ ವಾರದ ಟಾಪ್ OTT ರೆಕಮೆಂಡೇಶನ್. ಇಂಥ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಕಂಟೆಂಟ್ಗಾಗಿ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.